ವೆಲ್ಕಮ್ ಟು ಲಕ್ಕಿ ಫುಡ್ ಸ್ಟಡಿ ಲಾಗಿಗೆ. ಇವಾಗ ನಾನು ಇದು ಒಣಗಿ ಮಾಡೋದೀನಿ ಗೈಸ್. ಸಾಂಬಾರು ಅದು ಹೇಗೆ ಮಾಡೋದಂತ ಹೇಳ್ತೀನಿ. ಇವಾಗ ಮಿಕ್ಸರ್ಗೆ ಹಾಕಬೇಕು ಗೈಸ್. ಅದಕ್ಕೆ ಏನೇನು ಅನ್ನೋದು ಹೇಳ್ತೀನಿ ನೋಡಿ ಗೈಸ್. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಉಳ್ಳಾಗಡ್ಡಿ ಮತ್ತು 2 ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಬೇಕು ಗೈಸ್. ಅದು 5 ತತ್ತಿ ಹಾಕಿ ಮೆಣಸಾಗ ಒಂದೊಂದು ಈಗ ಕುದಿಸಿಕ್ಕಿಟ್ಟಿದ್ದೆ. ಅದೆಲ್ಲ ಕುದ್ದ ಮೇಲೆ ಹಿಂಗೆ ಕೊಯ್ಬೇಕು ಗೈಸ್. ಅದು ಈ ಥರ ಕೊಯ್ಬೇಕು, ಯಾಕಂದ್ರೆ ಅದ್ರೊಳಗೆಲ್ಲ ಮಸಾಲೆ ಕೂಡ್ತೈತಿ, ಸ್ವಾದ ಹತ್ತೈತಿ. ಅದ್ರ ಸಲುವಾಗಿ ಹಂಗೆ ಕೊಯ್ಬೇಕು ಗೈಸ್. ಅಷ್ಟು ಹಂಗೆ ಕೊಯ್ಬೇಕು. ಇವಾಗ ಪಾಣೆ ಹೊಡಿತೀನಿ ಗೈಸ್. 2 ಸ್ಪೂನ್ ಎಣ್ಣೆ ಹಾಕೋತೀನಿ. ಎಣ್ಣೆ ಕೈದ ನಂತರ ನಾನು ಆಗಾಗ ಟಮಾಟಿ ಉಳ್ಳಾಗಡ್ಡಿ ಹೊಟ್ಟಿದ್ದೆ. ಇವಾಗ ಉಳ್ಳಾಗಡ್ಡಿ ಹಾಕೋತೀನಿ, ನಂತರ ಟಮಾಟಿ ಹಾಕೋತೀನಿ ಗೈಸ್. ಸ್ವಲ್ಪ ಸಣ್ಣಗೆ ಅದು ಹುರಿಬೇಕು. ಹುರಿದ ನಂತರ ಸೀತೀನಿ ಗೈಸ್. ಅದೆಲ್ಲ ಪಾನೆ ಹೊಡೆದ ನಂತರ ಆಗಳೇ ನಾನು ಮಿಕ್ಸರ್ಗೆ ಹಾಕಿಟ್ಟಿದ್ದಲ್ಲ ಗೈಸ್, ಅದು ಹಾಕ್ತಾಯಿದ್ದೀನಿ. ಇದ್ರೊಳಗೆ ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಬೇಕು ಗೈಸ್. ಅದು ಹಸಿದು ಹಾಕಿದ್ದೀವಲ್ಲ ಗೈಸ್, ಅದರ ಸಲಿಂದ ಸ್ವಲ್ಪ ಅದಕ್ಕೆ ಕುದಿಸ್ಬೇಕು. ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ಕುದ್ದ ನಂತರ ಸೀತೀನಿ ಗೈಸ್. ಈ ಥರ ತೆರಳಿಸಬೇಕು ಗೈಸ್. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕತ್ತೀನಿ ಗೈಸ್. ಅದು ಇವಾಗ ಮಸಾಲೆ ಯಾವ ಬೇಕಾದ್ರೂ ಮಸಾಲೆ ಹಾಕ್ಬೋದು ಗೈಸ್. ಹಾಕಿಕತ್ತೀನಿ. ನಂತರ ಸ್ವಲ್ಪ ಖಾರ, ನಿಮ್ಮ ರುಚಿಗೆ ತಕ್ಕಟ್ಟು ಖಾರ ಹಾಕಬೇಕು ಗೈಸ್. ಖಾರ ಹಾಕಿ ತಿರುಗಾಡಿ ಸ್ವಲ್ಪ ಕುದಿಬೇಕು. ಅದ್ರ ಸಲುವಾಗಿ ಇಟ್ಟಿದ್ದೀನಿ. ಇವಾಗ ನೋಡಿ ಗೈಸ್, ಕುದೈತಿ ಯಾವ ಥರ ಆಗೈತಿ ನೋಡಿ. ಆ ವಾಸನೆಗೆ ಅದು ನೋಡಿಕೆಂದ್ರೆ ನನಗಂತೂ ತಿನ್ನಂಗೆ ಅನ್ಸಕತ್ತೈತೆ ಗೈಸ್. ಅಷ್ಟು ಟೇಸ್ಟ್ ಆಗಿತ್ತು ನೋಡಿ. ಈ ಥರ ಹೆಂಗಾಗಿದೆ, ನೀವು ಮಾಡಿ ಮನೇಲಿ ಟ್ರೈ ಮಾಡಿ ಗೈಸ್. ಇವಾಗ ನಾನು ಆಗಳ ತತ್ತಿ ಹೊರಟಿದ್ದಲ್ಲ ಗೈಸ್, ಈಗ ಹಾಕ್ತೀನಿ. ಅದರಲ್ಲಿ ಒಂದೊಂದೊಂದೊಂದು ಹಾಕಬೇಕು ಗೈಸ್. ಟಪ್ಪತ್ತು ಹಾಕಬಾರ್ದು, ಸಿಡಿತೈತಿ. ಒಂದೊಂದೊಂದೊಂದು ಹಾಕಬೇಕು. ಹೀಗೆ ಗೈಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಈಗ ಮುಚ್ಚಿದ್ದೀನಿ, ಒಂದು ಸ್ವಲ್ಪ ಕುದಿಬೇಕು ಗೈಸ್. ಕುದ ನಂತರ ಸೀತೀನಿ ಗೈಸ್. ನೋಡಿ ರೆಡಿ ಆಯಿತು. ನೋಡಿ ಹೇಗೆ ಆಗಿದೆ ಕಮೆಂಟ್ ಮಾಡಿ ಗೈಸ್. ಓಕೆ ಬಾಯ್, ನಾಳೆ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.